ಆತ್ಮೀಯ ಬಾಸ್ ಟಿವಿ ವೀಕ್ಷಕರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ಯುವರಾಜ್. ನೋಡ್ತಾ ಇದ್ದೀರಾ, ನಾನು ವಿಧಾನಸೌಧದ ಮುಂಭಾಗ ಇದ್ದೀನಿ. ನಮ್ಮ ವಿಧಾನಸೌಧ ಅಂತಂದ್ರೆ ನಮ್ಮ ಕರ್ನಾಟಕದ ಒಂದು ಪ್ರಸಿದ್ಧವಾದಂತಹ ತಾಣ ಅನ್ಬಹುದು. ನಮಗೆ ಒಂದು ರೀತಿಯಾದ ಹೆಮ್ಮೆ. ಈ ರೀತಿಯಾದಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಸುಂದರವಾಗಿರುವಂತಹ ಕಟ್ಟಡವನ್ನ ನಾವು ಯಾವುದೇ ರಾಜ್ಯದ ವಿಧಾನಸೌಧಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಈ ಒಂದು ವಿಧಾನಸೌಧ ಅನ್ನುವಂಥದ್ದು ನಮ್ಮ ಕರ್ನಾಟಕದ ಹೆಮ್ಮೆ ಅಂತಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಅನ್ಸುತ್ತೆ. ಸಾಕಷ್ಟು ಕಡೆಗಳಿಂದ ಇಲ್ಲಿ ಈ ವಿಧಾನಸೌಧದ ಮುಂಭಾಗ ಬರ್ತಾರೆ, ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ತಾರೆ. ನೋಡ್ಲಿಕ್ಕೆ ಬಹಳ ಅದ್ಭುತವಾಗಿದೆ. ಹಾಗಾದ್ರೆ ಈ ವಿಧಾನಸೌಧದ ಒಳಗಿರುವಂತಹ ಆ ಒಂದು ಕಟ್ಟಡದ ಸೌಂದರ್ಯದ ಗುಟ್ಟೇನು, ಈ ರೀತಿಯಾದಂತಹ ಪ್ರಶ್ನೆ ನಮ್ಮೆಲ್ಲರಿಗೂ ಕೂಡ ಇರುತ್ತೆ. ನೀವು ನೋಡ್ತಾ ಹೋಗಬಹುದು, ಕಾಶ್ಮೀರದಿಂದ ಹಿಡಿದು ತಮಿಳುನಾಡಿನವರೆಗೆ ಯಾವುದೇ ರಾಜ್ಯಕ್ಕೆ ಹೋದ್ರೂ ಕೂಡ ಯಾವುದೇ ವಿಧಾನಸೌಧಗಳಲ್ಲಿ ಈ ರೀತಿಯಾದಂತಹ ಕಟ್ಟಡ ವ್ಯವಸ್ಥೆಯನ್ನ ನೀವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಅದ್ಭುತವಾಗಿರುವಂತಹ ಕಟ್ಟಡ ವ್ಯವಸ್ಥೆ ನಮ್ಮ ರಾಜ್ಯದ ವಿಧಾನಸೌಧದಲ್ಲಿರುವಂಥದ್ದು. ನಾವು ಕನ್ನಡಿಗರಾದಂತಹ ನಮಗೆ ಹೆಮ್ಮೆ ಅಂತ ಹೇಳ್ಬೋದು. ಹರಿಯಾಣ ತಗೊಳ್ಳಿ, ಹರಿಯಾಣದ ರಾಜಧಾನಿ ಚಂಡೀಗಢ ಆಗಿರಬಹುದು. ಚಂಡೀಗಢದ ಒಂದು ವಿಧಾನಸೌಧನೇ ನಾವು ಪಕ್ಕಾ ಪ್ಲಾನ್ ಮಾಡ್ಕೊಂಡು ಮಾಡಿದಾರಪ್ಪ, ಇದೊಂದು ಪ್ಲಾನ್ಡ್ ಅಂತ ಇದ್ವಿ. ಅದಕ್ಕಿಂತ ಪ್ಲಾನ್ ಆಗಿರುವಂಥದ್ದು ನಮ್ಮ ಕರ್ನಾಟಕದ ವಿಧಾನಸೌಧ ಅಂತ ಹೇಳಲಿಕ್ಕೆ ನಮಗೂ ಒಂದು ರೀತಿ ಹೆಮ್ಮೆ ಆಗುತ್ತೆ. ಸೊ ಈ ಒಂದು ವಿಧಾನಸೌಧದ ಒಂದು ಒಳನೋಟ ಆಗಿರಬಹುದು, ಕಟ್ಟಡ ಆಗಿರಬಹುದು, ಯಾವ ರೀತಿ ಮಾಡಿರುವಂಥದ್ದು, ಹಾಗೆ ಇದರ ಗುಟ್ಟೇನು, ಈ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಒಬ್ಬರು ವಿಶೇಷವಾದಂತಹ ವ್ಯಕ್ತಿ ಇದ್ದಾರೆ. ಸೊ ಅವ್ರು ಯಾರು, ಅವ್ರು ಏನು ಎತ್ತ ಅನ್ನೋದನ್ನ ನಾನು ನಿಮಗೆ ಬಹುಶಃ ಮುಂದೆ ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ವಿಧಾನಸೌಧದ ಬಗೆಗಿನ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಈಗಾಗಲೇ ನಾನು ವಿಧಾನಸೌಧದ ಮುಂಭಾಗದಲ್ಲಿ ನಿಮಗೆ ವಿಧಾನಸೌಧದ ಒಂದಷ್ಟು ವಿಶೇಷತೆಗಳನ್ನು ತಿಳಿಸ್ಕೊಟ್ಟೆ. ಅದರಲ್ಲೂ ಕೂಡ ನಮ್ಮ ಜೊತೆಗೆ ಒಬ್ಬರು ವಿಶೇಷವಾದಂತಹ ವ್ಯಕ್ತಿ ಇದ್ದಾರೆ. ಈ ಕಂಪ್ಲೀಟ್ ಆಗಿ ವಿಧಾನಸೌಧದ ರಚನೆ ಬಗ್ಗೆ, ವಾಸ್ತುಶಿಲ್ಪದ ಬಗ್ಗೆ, ಒಂದೊಂದು ಕಟ್ಟಡದ ಬಗ್ಗೆಯೂ ಕೂಡ ಹೇಳ್ತಾರೆ ಅಂತ ಅಂದೆ. ಸೊ ಇವಾಗ ಅವ್ರ ಜೊತೆಗೆ ಮಾತಾಡುವಂತಹ ಟೈಮ್. ಸೊ ಇವತ್ತಿನ ನನ್ನ ಪ್ರೋಗ್ರಾಮ್ನಲ್ಲಿ ವಿಶೇಷವಾದಂತಹ ವ್ಯಕ್ತಿ ನನ್ನ ಜೊತೆಗಿದ್ದಾರೆ. ಸೊ ಒಂದು ರೀತಿನಲ್ಲಿ ಇವರು ವಿಧಾನಸೌಧದ ವಿಶ್ವಕೋಶ ಅಂತಾನೆ ಹೇಳ್ಬೋದು, ಅಂದ್ರೆ ಡಿಕ್ಷನರಿ ಅಂತ ಹೇಳ್ಬೋದು. ಪ್ರತಿಯೊಂದು ವಿಚಾರದ ಬಗ್ಗೆ, ಅಂದ್ರೆ ವಿಧಾನಸೌಧದ ಪ್ರತಿಯೊಂದು ವಿಚಾರದ ಬಗ್ಗೆ ಇವರಿಗೆ ಇಂಚಿಂಚು ಮಾಹಿತಿ ಗೊತ್ತಿದೆ. ಸೊ ಈಗಾಗಲೇ ಇವರು ಕಳೆದ 25 ವರ್ಷಗಳಿಂದ ವಿಧಾನಸೌಧದ ಸಂಸದೀಯ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವದಿಂದ, ಇಡೀ ಪ್ರಪಂಚದಿಂದ ಯಾರೇ ನಮ್ಮ ಏನು ವಿಧಾನಸೌಧಕ್ಕೆ ಬಂದ್ರು, ಇವರು ಅಲ್ಲಿನ ಒಂದಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದು ಇವರೇ. ಸೊ ಇವತ್ತಿನ ನನ್ನ ಕಾರ್ಯಕ್ರಮದಲ್ಲಿ ಸರ್ ಇದ್ದಾರೆ, ಜ್ಞಾನಶೇಖರ್ ಸರ್ ಇದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡಿ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ತೆ ಸರ್, ವೆಲ್ಕಮ್ ಟು ಶೋ ಸರ್. ನಮಸ್ಕಾರ. ನಮ್ಮ ಬಾಸ್ ಟಿವಿ ಅವರಿಗೂ ನಮಸ್ಕಾರ. ನನಗೆ ಅವಕಾಶ ಮಾಡಿಕೊಟ್ಟಿರತಕ್ಕಂಥ ನನ್ನ ಸ್ನೇಹಿತರು ಸಾಕ್ಷಾತ್ ವೆಂಕಟೇಶ್ ಅವರು, ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಆರಾಮ್. ಯೂಶಲಿ ಸರ್, ವಿಧಾನಸೌಧಕ್ಕೆ ಹೋಗಿ ಬಂದ್ವಿ ನಾವಿವತ್ತು. ಓಕೆ, ಅಲ್ಲಿ ಕೆಂಪೇಗೌಡ ಜಯಂತಿಗೆ ಒಳ್ಳೆ ಅದ್ದೂರಿಯಾದಂತಹ ಆಚರಣೆ ಕೂಡ ನಡೀತು. ಸೊ ಒಂದ್ ರೀತಿಯಲ್ಲಿ ಸ್ಟ್ಯಾಚ್ಯೂ ಬಹಳ ಕಣ್ಮನ ಸೆಳೆಯುತ್ತೆ ನಮಗೆಲ್ಲ. ಸರ್, ಒಂದು ಸ್ಪೆಷಾಲಿಟಿ ಹೇಳೋದಾದ್ರೆ? ಅಂದ್ರೆ ಸ್ಪೆಷಾಲಿಟಿ ಏನು ಅಂತಂದ್ರೆ, ಹಿಂದಿನ ಸರ್ಕಾರದಲ್ಲಿ ಒಂದು ಅಗತ್ಯತೆ ಇತ್ತು. ವಿಧಾನಸೌಧದ ನಿರ್ಮಾಣ ಮಾಡಿರತಕ್ಕಂಥ ವ್ಯಕ್ತಿ ಕೆಂಗಲ್ ಹನುಮಂತ ನಮಗೆ ಜನರಾಗಿರೋರಾಗಿದ್ರೆ, ಈ ಪಟ್ಟಣ, ಈ ಬೆಂಗಳೂರು ಸಿಟಿ ಕಟ್ಟಿದವ್ರು ಯಾರು ಅನ್ನೋತಕ್ಕಂಥ ಒಂದು ಕುತೂಹಲ ಯಾರಿಗೆ, ಸರ್ವೇ ಸಾಮಾನ್ಯವಾಗಿ ಯಾರಿಗೆ. ಆ ನಿಟ್ಟಿನಲ್ಲಿ ಇದರು ಜನರ ಒಂದು ಬೇಡಿಕೆ ಹಿನ್ನೆಲೆಯಲ್ಲಿ ಅಲ್ಲಿ ನಮ್ಮಲ್ಲಿ ಏನು ಮಾಡಿದ್ರು ಅಂದರೆ 2 ಸ್ಟ್ಯಾಚ್ಯೂ ತಂದರು. ಒಂದು ಈಗಾಗಲೇ ಆ ಕಡೆ ನಮ್ಮ ಪಂಡಿತ್ ಅವ್ರದ್ದಿತ್ತು, ನೆಹರು ಅವ್ರದ್ದಿತ್ತು, ಆ ಕಡೆ ನಮ್ಮ ಅಂಬೇಡ್ಕರ್ ಸಾಹೇಬ್ರದ್ದಿತ್ತು. ಮಧ್ಯಭಾಗದಲ್ಲಿ ಇಬ್ಬರು, ಬಸವೇಶ್ವರ ಒಂದು, ಕೆಂಪೇಗೌಡರು ಒಂದು. ಯಾಕೆಂತಂದ್ರೆ ಇಷ್ಟು ವರ್ಷ ಕಾಲ ಆದರೂ ಕೂಡ ಬೆಂಗಳೂರು ಅಂತಂದಾಗ ನಾವು ವಿಧಾನಸೌಧ ಬೆಂಗಳೂರು ಅಂದ್ರೆ ಅಲ್ಲೇ ಈ ಬೆಂಗಳೂರಿನ ನಿರ್ವಾತ ಯಾರು ಮಾಡಿರೋರು ಅನ್ನೋತಕ್ಕಂಥ ಹಿನ್ನೆಲೆಯಲ್ಲಿ ಆ ಸ್ಟ್ಯಾಚ್ಯೂನ ಇಟ್ಟಿದ್ದಾರೆ. ಇವತ್ತು ಬಹಳ ಅದ್ದೂರಿಯಾಗಿ ಹೂವಿನ ಅಲಂಕಾರ ನೀವು ನೋಡಿರ್ಬೇಕಾಗುತ್ತೆ. 517ನೇ ಜಯಂತಿ ಬಹಳ ಅದ್ದೂರಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಅಲ್ಲಿ ಹೂವಿನ ಪುಷ್ಪಾರ್ಚನೆ ಅಂತ ಹೇಳ್ತೀವಿ ನಾವು, ಪುಷ್ಪಾರ್ಚನೆ ಮಾಡಿ ಹೊರಟಿದ್ರು. ಅಲ್ಲಿ ಇವತ್ತು ಜನಸ್ತೋಮ ತುಂಬಾನೇ. ಹೌದು ಸರ್, ಬಹಳ ಜನ ಸೇರಿದ್ರು. ಸರ್, ವಿಧಾನಸೌಧ ನೋಡ್ಲಿಕ್ಕೆ ಬಹಳ ಚೆನ್ನಾಗಿದೆ. ನಾವೆಲ್ಲರೂ ಹೋದಾಗ ಅಲ್ಲಿ ಫೋಟೋಸ್ ತಗೋತೀವಿ, ವಿಡಿಯೋಸ್ ಮಾಡ್ಕೋತೀವಿ. ನಮ್ಮೆಲ್ರಿಗೂ ಒಂದು ಪ್ರಶ್ನೆ ಬರುತ್ತೆ ಸರ್, ಇದ್ರ ಹಿಂದಿನ ರಹಸ್ಯ ಏನಿದೆ, ನಿರ್ಮಾಣ ಹೇಗಾಯ್ತು? ಜೊತೆಗೆ ವಿಧಾನಸೌಧ ಅಂತಂದ್ರೆ ಒಂದು ದೇವಸ್ಥಾನದ ರೀತಿ, ನಮ್ಮೆಲ್ರಿಗೂ ಕೂಡ ಒಂದು ಹೆಮ್ಮೆ ನಮಗೆ. ಒಂದು ವಿಷಯ ರಹಸ್ಯ, ಕುತೂಹಲ ಇರತಕ್ಕಂಥದ್ದು ಏನು ಅಂತಂದ್ರೆ, ಇಡೀ ವಿಧಾನಸೌಧದ ಪರಿಕಲ್ಪನೆ ಹಿಂದೆ ನಾವು ಶಾಸಕಾಂಗ ನಡೀತಾ ಇದ್ದಿದ್ದು ಮೈಸೂರಿನಲ್ಲಿ. ಈ ಕ್ಯಾಪಿಟಲ್ ಶಿಫ್ಟ್ ಆದಾಗ, ರಾಜಧಾನಿ ಮೈಸೂರಿಂದ ಬೆಂಗಳೂರು ಶಿಫ್ಟ್ ಆದಾಗ
ಇಡೀ ಶಾಸಕಾಂಗವು ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಹ್ಮ್. ಹಿಂದೆ ಪುಟ್ಟಣಚಟ್ಟಿ ಹಾಲ್ ನಡೆಯುತ್ತೆ, KR ಸರ್ಕಲ್ ಹತ್ರ ನಡೆಯುತ್ತೆ, ಮತ್ತೆ ನಮ್ಮ ವಿಧಾನಸೌಧ ಎದುರುಗಡೆ ಇರತಕ್ಕಂಥ ಹೈಕೋರ್ಟ್ ಬಿಲ್ಡಿಂಗ್, ಆರ್ಕಾಟ್ ನಾರಾಯಣ ಸ್ವಾಮಿ ಕಟ್ಟಿರತಕ್ಕಂಥ ಬಿಲ್ಡಿಂಗ್ ಅದು, ಆ ಬಿಲ್ಡಿಂಗಲ್ಲೂ ನಡೀತಾ ಇರ್ತದೆ. ಅಲ್ಲಿ ಶಾಸಕರು ಒಂದ್ಸಲಿ ಕೇಳ್ತಾರೆ, ನಮಗೆ ಪ್ರತ್ಯೇಕವಾಗಿರತಕ್ಕಂಥ ಪರ್ಮನೆಂಟ್ ಶಾಶ್ವತವಾಗಿರತಕ್ಕಂಥ ಶಾಸಕಾಂಗ ಕಟ್ಟಡ ಬೇಕು ಅನ್ನೋದು ಒಂದು ಬೇಡಿಕೆಯನ್ನು ಇಡ್ತಾರೆ. ಆ ಬೇಡಿಕೆ KC ರೆಡ್ಡಿ ಅವ್ರ ಕಿವಿಗೆ ಬೀಳ್ತದೆ. ಆಗ ಜಾಗ ಹುಡುಕಬೇಕಲ್ಲ, ಜಾಗ ಬೇಕಲ್ಲ. ಹೌದು. ಅದಕ್ಕೆ ವಿಧಾನಸೌಧದ ಎದುರುಗಡೆ ಇರತಕ್ಕಂಥ ಎತ್ತರವಾದ ಜಾಗ, ಆಗ ಚಾಮರಾಜೇಂದ್ರ ಪಾರ್ಕ್ ಅಂತ ಇರ್ತದೆ, ಎತ್ತರವಾದ ಜಾಗ ಇರ್ತದೆ, ವೆಜಿಟೇಷನ್ ಅಂದರೆ ಹೂವು ಗಿಡಗಳೆಲ್ಲವೂ ಇರ್ತದೆ. ಈ ಜಾಗವನ್ನು ಯಾರು ಐಡೆಂಟಿಫೈ ಮಾಡ್ತಾರೆ ಅಂದರೆ ಕೃಂಬಿಗಲ್ ಗುಸ್ತಾಫೋ, ಆತ ಸುಪ್ರಿಡೆಂಟ್ ಲಾಲ್ಬಾಗ್ಗೆ, ಆತನ ಕರೆಸ್ತಾರೆ. ಯಾರು? KC ರೆಡ್ಡಿ ಅವರು ಕರೆಸ್ತಾರೆ. ನೋಡಪ್ಪ, ನಮ್ಗೊಂದು ಜಾಗ ಹುಡುಕೊಡು, ನಾವು ಭವ್ಯವಾಗಿರತಕ್ಕಂಥ ಕಟ್ಟಡ ಕಟ್ಟಬೇಕು ಅಂತಿದ್ವಿ. ಆಗ ಇವರು ಸರ್ ಎಂ ವಿಶ್ವೇಶ್ವರ ಅವರು ಜೊತೆಗೆ ಬರ್ತಾರೆ. ಆ ಜಾಗವನ್ನು ಆವಾಗ ಅಲ್ಲಿ ನಿಯೋಜನೆ ಮಾಡ್ತಾರೆ. ಆ ಜಾಗವನ್ನು ಮಾಡಿದಾಗ 1951 ಜುಲೈ 13ನೇ ತಾರೀಕು ಶಿಲಾನ್ಯಾಸ ಯಾರ ಕಡೆಯಿಂದ? ಆವತ್ತಿನ ಪ್ರಧಾನಮಂತ್ರಿ ಪಂಡಿತ್ ನೆಹರು ಮತ್ತೆ ಆವತ್ತಿನ ಮುಖ್ಯಮಂತ್ರಿ KC ರೆಡ್ಡಿ ಅವರ ನೇತೃತ್ವದಲ್ಲಿ ಅಲ್ಲಿ ಶಿಲಾನ್ಯಾಸ ಮಾಡ್ತಾನೆ. ಅದಕ್ಕಿಂತ ಹಿಂದೆ ಏನಾಗಿರುತ್ತೆ ಸ್ಟೋರಿ ಅಂದ್ರೆ, ಈ ಜಾಗ ಬೇಡ, ಈ ಪೆರೇಡ್ ಗ್ರೌಂಡ್ ಹತ್ರ ಮಾಡಬೇಕು, NG ರೋಡ್ ಅಲ್ಲಿ ಇರತಕ್ಕಂಥ ಪೆರೇಡ್ ಗ್ರೌಂಡ್ ಅಲ್ಲಿ ಕಲ್ಲು ಹಾಕಿ ರೆಡಿ ಮಾಡಬೇಕು ಅಂತ ರೆಡಿ ಮಾಡಿರ್ತಾರೆ. ಅದೇ ಕಲ್ಲೆಲ್ಲ ಹಾಕಿರ್ತಾರೆ, ಮಾಡಕ್ ಶುರು ಮಾಡ್ತಾರೆ. ಆದ್ರೆ ಪ್ಲಾನ್ ಇಲ್ಲಿ ಶಿಫ್ಟ್ ಆಗುತ್ತೆ. ಅಂದ್ರೆ ಇದು ಭವ್ಯವಾಗಿರತಕ್ಕಂಥದ್ದು. ಆಮೇಲೆ ಆ ಕಡೆ ಒಂದು ಸಿಟಿ ಏರಿಯಾ, ಈ ಕಡೆ ಒಂದು ಕಂಟೋನ್ಮೆಂಟ್ ಮಧ್ಯಭಾಗದಲ್ಲಿ ಇದೆ ಅಂತ. ಇದೊಂದು ಡೈಮೆನ್ಷನ್. ಮಧ್ಯಭಾಗದಲ್ಲಿ ಆ ಕಡೆ ಸಿಟಿ, ಈ ಪೇಟೆ, ಅಕ್ಕಿಪೇಟೆ, ಕಾಟನ್ ಪೇಟೆ ಅವೆಲ್ಲ ಇದೆಲ್ಲ, ಅವೆನ್ಯೂ ರೋಡ್ ಅದೆಲ್ಲ ಇದೆ. ಈ ಕಡೆಗೆ ಬಂದಾಗ ಕಂಟೋನ್ಮೆಂಟ್ ಏರಿಯಾ ಇದೆ. ಅಂದ್ರೆ ಮಧ್ಯಭಾಗಕ್ಕೆ ಸರಿಯಾಗಿದೆ ಅಂತ ಹೇಳಿ ಯೋಚನೆ ಮಾಡಿ ಆ ಜಾಗವನ್ನ ನಿಯೋಜನೆ ಮಾಡ್ತಾರೆ. ಅವತ್ತಿನ ದಿನ ಶಿಲಾನ್ಯಾಸ ಆಗತ್ತೆ. ಅದಾದ್ಮೇಲೆ ಶುರು ಆಗ್ಬೇಕು ಕೆಲಸ. ಇನ್ನ ಆ ಪ್ಲಾನ್ ಕೊಟ್ಟಿರತಕ್ಕಂಥ KC ರೆಡ್ಡಿ ಪ್ಲಾನ್ ಕೊಟ್ಟಿರೋದು ಅದು ಇವ್ರಿಗೆ ಯಾಕೋ ಮನಸ್ಸಿಗೆ ಬರಲಿಲ್ಲ. ಒಂದು ವರ್ಷ ನಿಂತೋಗುತ್ತೆ. 1952ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಎಲೆಕ್ಷನ್ ಆದಾಗ, ಚುನಾವಣೆ ಆದಾಗ ಕೆಂಗಲ್ ಹನುಮಂತ ಅವರು ಆಯ್ಕೆಯಾಗಿ ಬರ್ತಾರೆ. ಎರಡನೇ ಮುಖ್ಯಮಂತ್ರಿ, ಮೈಸೂರಿನ ಮುಖ್ಯಮಂತ್ರಿ, ಎರಡನೇ ಮುಖ್ಯಮಂತ್ರಿ. ಆತಂದೊಂದು ವಿಷನ್ ಇರ್ತದೆ. ಈಗಾಗಲೇ ಡಿಮ್ಯಾಂಡ್ ಇತ್ತು. ಆತ BR ಮಾಣಿಕ್ಯಂ, ನಮ್ಮ ಆರ್ಕಿಟೆಕ್ಟ್, ಎಲ್ಲಿ? ಮೈಸೂರಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಹತ್ರ ಕೆಲಸ ಮಾಡ್ತಾರೆ. ಆಗ ಸ್ವಾತಂತ್ರ್ಯ ಆಯಿತು, ಬಿಡುಗಡೆ ಆಯಿತು, ಅವರು ಈ ಕಡೆಗೆ ಬರ್ತಾರೆ. ಇಲ್ಲಿಗೆ ಬಂದು ಸರ್ವಿಸ್ ಯಾರಿಗೆ? ಕೆಂಗಲ್ ಹನುಮಂತಯ್ಯನಿಗೆ. ಆಗ ಕೆಂಗಲ್ ಹನುಮಂತಯ್ಯ ಫಸ್ಟ್ ಮೀಟಿಂಗಲ್ಲಿ ಎಲ್ಲ ಆಫೀಸರ್ಸ್, ನೋಡಪ್ಪ, ನನಗೊಂದು ಶಾಸಕಾಂಗ ಕಟ್ಟಡ ಬೇಕು, ಒಂದು ಭೋಜನ ಶಾಲೆ ಬೇಕು, ಒಂದು ವಾಚನಾಲಯ ಬೇಕು ಅಂತ. ಅರೆ ಸರ್, ಈ ಪ್ಲಾನ್ ಹಾಕಿದಾರಲ್ಲ, ಇದು ವೈಟ್ ಹೌಸ್ ಮಾಡಲ್ ತರ ಇರ್ತದೆ, 1 ಫ್ಲೋರ್ ಇರ್ತದೆ. ಇಲ್ಲ ನನಗಿದು ಬೇಡ, ಇದು ಗುಬಚ್ಚಿಗೂಡು ತರ ಇದೆ, ಬೇಡ ಅಂತ ಹೇಳಿ ಇದನ್ನ ಹೇಳ್ತಾರೆ. ಯಾರಿಗೆ? BR ಮಾಣಿಕ್ಯಂಗೆ, ಆಫೀಸರ್ಸ್ಗೆ. ಒಂದು ವಾರ ಬಿಟ್ಟು ಬಂದ್ಮೇಲೆ BR ಮಾಣಿಕ್ಯ ಒಂದು ಭವ್ಯವಾಗಿರತಕ್ಕಂಥ ಪ್ಲಾನ್ ತರ್ತಾರೆ. ಇದೇ ವಿಧಾನಸೌಧ. ಅದರ ಉದ್ದ, ಅದರ ಅಳತೆ 721 ಅಡಿ, 360 ಆಗಲ್ಲ, ಹೈಟ್ ಬಂದು 170. ಅಂದ್ರೆ ಆ ವಿಷನರಿ ಕೆಂಗಲ್ ಹನುಮಂತಯ್ಯನಿಗೆ, ಆ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಇಷ್ಟ ಆಯ್ತೋ ಆ ವಿಷನರಿ ಇವನು ತರ್ತಾನೆ. ಅಂದ್ರೆ ಅವನೊಬ್ಬ ಮೇಧಾವಿ. ಮ್ಯಾಂಚೆಸ್ಟರ್ ಯೂನಿವರ್ಸಿಟಿಯಲ್ಲಿ ಆತ ಓದಿರ್ತಾನೆ BR ಮಾಣಿಕ್ಯಂ. ಅದು ಗ್ರಾಸ್ ಮಾಡ್ತಾನೆ, ಮುಖ್ಯಮಂತ್ರಿಗಳ ವಿಷನ್ನ ಗ್ರಾಸ್ ಮಾಡಿ ಫೈನ್ ಪ್ರಿಂಟ್ಔಟ್ ಬ್ಲೂ ಪ್ರಿಂಟ್ನ ತರ್ತಾನೆ. ಈ ಬ್ಲೂ ಪ್ರಿಂಟಲ್ಲಿ ಗ್ರೌಂಡು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು. ಇವ್ರು ಕೇಳಿರೋದು ಬರೇ ಶಾಸಕಾಂಗ ಕಟ್ಟಡ. ಆದರೆ ಕ್ರಮೇಣ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಕೆಂಗಲ್ ಹನುಮಂತಯ್ಯನಿಗೆ ಕಾರ್ಯಾಂಗ ಮತ್ತೆ ಶಾಸಕಾಂಗ ಎರಡೂ ಒಂದೇ ಕಡೆ ಇದ್ರೆ ಪ್ರಜಾಪ್ರಭುತ್ವ ಪಸರಿಸುತ್ತೆ, ಪ್ರಜಾಪ್ರಭುತ್ವ ಇನ್ನೂ ಹೆಚ್ಚು ಇದಾಗತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಆತ ಏನ್ ಮಾಡ್ತಾನೆ, ಆಯ್ತು 3 ಫ್ಲೋರ್ಗೆ ಹೋಗುತ್ತೆ. ಅಲ್ಲಿ ಇಡೀ ರಾಷ್ಟ್ರದಲ್ಲಿ ಬೇರೆ ಎಲ್ಲೂ ಇಲ್ಲ, ಕಾರ್ಯಾಂಗ ಮತ್ತೆ ಎರಡು ಸಂವಿಧಾನದ ಇನ್ಸ್ಟಿಟ್ಯೂಷನ್ಸ್. ಹಾಗಿದ್ದಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಲಾ ಡಿಪಾರ್ಟ್ಮೆಂಟ್ ಹೆಡ್, ಪ್ರಿನ್ಸಿಪಲ್ ಸೆಕ್ರೆಟರಿ ಲಾ ಡಿಪಾರ್ಟ್ಮೆಂಟ್ ಕೆಳಗಡೆ ಕೂತಿದ್ದಾರೆ. ಅಂದ್ರೆ ಎಲ್ಲರಿಗೂ ಲಾ ಬೇಕೇ ಬೇಕಲ್ಲ. ಆ ನಿಟ್ಟಿನಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಅಸೆಂಬ್ಲಿ ಹಾಲು, ಕೌನ್ಸಿಲ್ ಹಾಲು, ಅವರು ಸೆಕ್ರೆಟರಿಯೇಟ್. ಸೆಕೆಂಡ್ ಫ್ಲೋರ್ ಅಲ್ಲಿ ಬಹಳ ಪ್ರಮುಖವಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಹೋಮ್ ಡಿಪಾರ್ಟ್ಮೆಂಟ್. ಒಂದು ಸರ್ಕಾರವನ್ನು ನಡೆಸಬೇಕಂದ್ರೆ ಎರಡು ಬಹಳ ಮುಖ್ಯವಾಗಿರತಕ್ಕಂಥ ಸಂಸ್ಥೆಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್. ಅದರ ಮೇಲೆ ಎಲ್ಲ ಮಿನಿಸ್ಟರ್ಸ್ ಚೇಂಬರ್. ಅದರಲ್ಲಿ ಲಾ ಕಮಿಷನ್ ಬೇರೆ, ಎಚ್ಚಂಗಿರಿ ಅಂತ ಹೇಳಿ ಇತ್ತೀಚೆಗೆ ಲಾ ಕಮಿಷನ್ ಒಂದು ಆಫೀಸ್ ಅಲ್ಲಿ ಮಾಡ್ಕೊಂಡಿದ್ದಾರೆ. ಹೆಂಗೋ ಆ ಜಡ್ಜ್ ಹೆಂಗೋ
ಅದು ಮನವೊಲಿಸಿ ಸರ್ಕಾರಕ್ಕೆ ಒಂದು ಆಫೀಸ್ ಬಿಟ್ಕೊಡಪ್ಪ ಅಂತ ನನಗೆ ಲಾ ಆಫೀಸ್ ಅಲ್ಲೂ ಮಾಡಿದ್ದಾರೆ. ಹಾ, ಹಾ. ಕೆಳಗಡೆನೂ ಇದೆ, Okay. ಅಲ್ಲೂ ಇದೆ, ಮೇಲ್ಗಡೆ. ಮೇಲ್ಗಡೆ ಹಾ. 3rd ಫ್ಲೋರ್ ಅಲ್ಲಿ. ಹ್ಮ್, ಆಮೇಲೆ ಈ ಎಲ್ಲಾ ಸಚಿವರ ಕೊಠಡಿಯಲ್ಲಿ ಹ್ಮ್. ಒಂದು ಕಾನ್ಫರೆನ್ಸ್ ಹಾಲ್ ಇದೆ, ದೊಡ್ಡ ಯಾವತ್ತೂ ಕೂಡ ಡಿಸಿಸು ಸಿಇಒ ರುಟೀನ್ ಕಾನ್ಫರೆನ್ಸಸ್ ನಡೆದಾಗ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲೇ ಯೂಸ್ ಮಾಡೋದು. ಹ್ಮ್. ಈ ಮಿನಿಸ್ಟರ್ಸ್ ಏನಾರ ಮೀಟಿಂಗ್ ಮಾಡಬೇಕು ಅಂತಂದ್ರೆ ಸಂಬಂಧಪಟ್ಟ ಸಚಿವರದು ಪಾಲಿಸಿ ಡಿಸಿಷನ್ ಬೇಕು ಅಂದ್ರೆ 313 ಅದಕ್ಕೆ ನಾವು ಕಮಿಟಿ ರೂಮ್ ಅಂತ ಹೇಳ್ತೀವಿ. ಹ್ಮ್. ಆ ಕಡೆ ಇದೆ, ಅಂದ್ರೆ ಕೆಂಗಲ್ ಹನುಮಂತಯ್ಯನ ಸ್ಟ್ಯಾಚು ಆ ಕಡೆ ಡೆಡ್ ಎಂಡ್ ಅಲ್ಲಿ ಇದೆ. ಇನ್ನೊಂದು ಇದು ಕಾನ್ಫರೆನ್ಸ್ ಹಾಲ್ ಕಮಿಟಿ ರೂಮ್ ಅಷ್ಟೇ. ಬಟ್ ಇತ್ತೀಚೆಗೆ ಈ ಮುಖ್ಯಮಂತ್ರಿ ಬಂದ್ಮೇಲೆ ಆತನ ಒಂದು ಹಾಲ್ನ ದೊಡ್ಡದಾಗಿ ಮಾಡಿ ವೆಲ್ಕಮ್ ಹಾಲ್ ಅಂತ ಮಾಡ್ಕೊಂಡು ಮೀಟಿಂಗ್ ಹಾಲ್ ಅಂತ ಮಾಡ್ಕೊಂಡು ಮಾಡಿದ್ದಾರೆ. ಬಟ್ ಈಗ ಏನ್ ಮಾಡಿದ್ರು, ಡಿಸೆಂಬರ್ ಇದ್ದ ಈಗ ಮುಖ್ಯಮಂತ್ರಿ ಕೊಠಡಿಗೆ ಹೋಗಿದ್ದಾರೆ. ಮುಖ್ಯಮಂತ್ರಿ ಕೊಠಡಿ ಬಹಳ ರಿನೋವೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈಗ ಅಲ್ಲೇ ಆಲ್ರೆಡಿ ಆಗಿದೆಯಾ ಸರ್? ಎಲ್ಲ ರಿನೋವೇಷನ್ ಆಗಿದೆ. ಈಗ ಎಲ್ಲ ಫೋಟೋ, ಎಲ್ಲ ಕಾರ್ಯಕ್ರಮಗಳು, ಮುಖ್ಯಮಂತ್ರಿ ಕಾರ್ಯಕ್ರಮಗಳು ಅಲ್ಲೇ ಫೋಟೋ ಮಾಡಿ ಅಲ್ಲೇ ಸೇವೆ ಮಾಡಿ ಅಲ್ಲೇ ಹಿಡಿದು ಕಳಿಸ್ತಾ ಇದ್ದಾರೆ. ಇದು ಒಂದು ಮತ್ತೆ ಇನ್ನೊಂದು ವಿಶೇಷ ಏನಂತಂದ್ರೆ 4 ಕಡೆ 4 ಡೂಮ್. ಅಂದ್ರೆ ಈತ ಆ ಕೊಟ್ಟಿರತಕ್ಕಂಥ ಸ್ಟ್ರಕ್ಚರ್ ಹೇಳ್ತಾ ಇದ್ದೇನೆ, ಇವೆಲ್ಲವೂ ಕೂಡ ಕಟ್ಟಿರತಕ್ಕಂಥದ್ದು ನ್ಯೋ ಡ್ರಾವಿಡಿಯನ್ ಸ್ಟೈಲ್ ಬ್ಲೆಂಡ್. ಈ ಕಡೆ ಬ್ರಿಟಿಷ್ ಸ್ಟೈಲ್ ಇದೆ, ಈ ಕಡೆ ಈ ಇಸ್ಲಾಮಿಕ್ ಸ್ಟೈಲ್ ಇದೆ, ಈ ಕಡೆ ದ್ರಾವಿಡರ ಸ್ಟೈಲ್ ಇದೆ. ಈ 4 ಸ್ಟೈಲ್ಗಳನ್ನ ಬ್ಲೆಂಡ್ ಮಾಡಿ ಕಟ್ಟಿರೋದು. ಸರ್ ಎಲ್ಲೂ ಇಲ್ಲ ಅಲ್ಲ ಸರ್? ಎಲ್ಲೂ ಇಲ್ಲ, ಇದು ಒಂದೇ. ಮೇಲ್ಗಡೆ 4 ಡೂಮು, ಕೆಳಗಡೆ 3 ಡೂಮ್, ಎದುರುಗಡೆ ಆ 4 ಕಡೆ 4 ಡೂಮ್. ಮೈಸೂರ್ದು ಈ ಆನಿಯನ್ ಡೂಮ್ಸ್ ಅಂತ ಹೇಳ್ತೀವಿ, ಮೈಸೂರಲ್ಲಿ ಆನಿಯನ್ ಶೇಪ್ ದರ ಡೂಮ್ಸ್ ಇದೆ. ಅದು ಹರ್ಬರ್ಟ್ ಬ್ರೇಕರೇ ಕಟ್ಟಿರೋದು ಅದನ್ನು. ಬಟ್ ಆ 4 ತರನು ಇಲ್ಲೂ ತಂದು ಮುಂಭಾಗ ಈಸ್ಟರ್ನ್ ಫೇಸ್ ಅಲ್ಲಿ ಮಾತ್ರ ಭವ್ಯವಾಗಿರತಕ್ಕಂಥ, ಯಾರು ಕೂಡ ಒಂದು ಪ್ರಜಾಪ್ರಭುತ್ವಕ್ಕೆ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಯಾರ ಮನಸ್ಸಲ್ಲೂ ಇರಲಿಲ್ಲ. ಆದ್ರೆ ಕೆಂಗಲ್ ಹನುಮಂತಯ್ಯನ ಮನಸ್ಸಲ್ಲಿ ಒಂದು ಪ್ರಜಾಪ್ರಭುತ್ವಕ್ಕೆ ದೇವಸ್ಥಾನ ಕಟ್ಟಿಸ್ಬೇಕು, ಅದರ ಗರ್ಭಗುಡಿ 2, ಕರ್ನಾಟಕ ವಿಧಾನಸಭೆ, ವಿಧಾನ ಪರಿಷತ್, ಸರ್ಕಾರ ಮೇಲೆ ಕೂತ್ಕೊಳ್ಳುತ್ತೆ. ಅಂದ್ರೆ ಇದೊಂದು ಹೊಸ ಆಲೋಚನೆ. ಈ ಆಲೋಚನೆ ಹಿನ್ನೆಲೆಯಲ್ಲಿರೋದು ಇವತ್ತು ಕೂಡ 70 ವರ್ಷ ಆದ್ರೂ ಕೂಡ ವಿಧಾನಸೌಧ ಅದೇ ರೀತಿಯಾಗಿ ಸದೃಢವಾಗಿ, ಸರ್ಕಾರಗಳು ಸದೃಢವಾಗಿ, ನಮ್ಮ ಬೆಂಗಳೂರಿನ ಹೆಚ್ಚು ನಂಬರ್ 1 IT ಇರ್ಬೋದು, BT ಇರ್ಬೋದು, ಸಾಫ್ಟ್ವೇರ್, ಈಗ ಕ್ವಾಂಟಮ್ ಮತ್ತೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಂಬರ್ 1 ಇದೆ. ಅಂದ್ರೆ ಯಾಕೆ ಸರ್ಕಾರಗಳು ಇದಕ್ಕೆ ಉತ್ತೇಜನ. ಇಲ್ಲಿ ಯಾರೇ ಬೆಂಗಳೂರಲ್ಲಿ ಒಬ್ಬ ಟ್ಯಾಲೆಂಟೆಡ್ ಇರೋನ್ ಬಂದ್ರೆ ಅವನಿಗೆ ಜೀವ ಸಿಗತ್ತೆ, ಜನ್ಮ ಸಿಗತ್ತೆ, ರೆಕಗ್ನೇಷನ್ ಸಿಗತ್ತೆ. ಅದಕ್ಕೆ ಎಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಾರೆ. ಈ ನಿಟ್ಟಿನಲ್ಲಿ ಅದರದೇ ಆ ವಿಶೇಷ ಹೇಳ್ಕೊಂಡು ಹೋಗ್ತಾ. ಆಮೇಲೆ ಆರ್ಕಿಟೆಕ್ಚರ್ ಸ್ಟೋನ್ಸ್ ಎಲ್ಲಿಂದ, ಮಲ್ಸಂದ್ರ ಹೆಸರುಘಟ್ಟದಿಂದ ತಂದ್ರು, ಮಾಗಡಿ ಪಿಂಕು, ತುರುವೇಕೆರೆ ಬ್ಲಾಕ್, ಅಲ್ಲಿಂದನೇ ಸ್ಟೋನ್ಸ್ ತಂದಿದ್ದು ಸರ್. ಅವಾಗ್ಲೇ ಎಲ್ಲ ಇತ್ತು ಸರ್? ಕೊರೆದ್ರು. ಅದನ್ನ ಕೊರೆದು ಆ ಕಲ್ಲಿನ ತಂದು ಪಾಲಿಶ್ ಮಾಡಿ, ರಾತ್ರೋರಾತ್ರಿ ಕಲ್ಲಿನ ತಂದು ಪಾಲಿಶ್ ಮಾಡಿ ಅದನ್ನ ಕೊರ್ದು, ಆ ಸೈಜ್ ಕೊರ್ದು, ಆಮೇಲೆ ಕಲ್ಲು ನೀರಲ್ಲಿ ಹಾಕ್ತಾ ಇದ್ರು. ಯಾವ್ದು ತೇಲುತ್ತೆ ಟೊಳ್ಳು ಕಲ್ಲುಗಳು ತೆಗೆದು ಬಿಡ್ತಾ ಇದ್ದಾರೆ. ಅಂದ್ರೆ ವೈಜ್ಞಾನಿಕವಾಗಿ ಈ ವಿಧಾನಸೌಧವನ್ನು ಕಟ್ಟಿ. ಅಂದ್ರೆ ಈ ಪ್ರೋಸೆಸ್ ಎಷ್ಟು ಟೈಮ್ ತಗೊಂಡು? ಸುಮಾರು ದಿನ ಇತ್ತು. ಆವಾಗಲೇ ರಾತ್ರೋರಾತ್ರಿ ಕೆಲಸ ಮಾಡ್ತಾ ಇದ್ರು, ಪ್ರತಿದಿನ. ಅಲ್ಲಿ ಈ ಕಡೆ ತಮಿಳ್ನಾಡವ್ರು ಇದ್ರು, ಆಂಧ್ರನವ್ರು ಇದ್ರು, ಕೊನೆ ಕೆಲಸದವ್ರು ಇದ್ದೇ ಹೋದ್ರು ಅಷ್ಟೇ. ಬಟ್ ಇವರೆಲ್ಲ ಆಮೇಲೆ ಮಹಿಳೆಯರು ರುಬ್ತಾ ಇದ್ರು, ಆ ಸಿಮೆಂಟ್ಗೆ ರುಬ್ತಾ ಇದ್ರು. ಆಮೇಲೆ ಅಲ್ಲಿ ಪೆಟ್ರೋಲ್ ಸ್ಟೇಷನ್ ಇತ್ತು. ಆಮೇಲೆ ನಮ್ಮ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಇಂದ ನಾವ್ ಏನ್ ಮಾಡಿದ್ರು, ಅವಾಗ ದುಡ್ಡು ಇಲ್ಲ ನಮ್ಮಲ್ಲಿ ಸರ್ಕಾರದಲ್ಲಿ. ಅರ್ಧ ಬೆಲೆಗೆ ಇದು ದೊಡ್ಡ ಗಾಡಿಗಳು, ಲಾರಿಗಳಿದಾವಲ್ಲ, ಆ ದೊಡ್ಡ ಲಾರಿಗಳು ತಗೊಂಡ್ವಿ. ಅದು 20-25 ತಗೊಂಡ್ವಿ. ಆ ಲಾರಿಗಳಿಂದ ಸಾಗಿಸ್ತಾ ಇದ್ವಿ. ಅಂದ್ರೆ ಆ ಕಾಲಕ್ಕೆ ನಮ್ಮಲ್ಲಿ ದುಡ್ಡು ಅನ್ನೋದು ಇರ್ಲೇ ಇರ್ಲಿಲ್ಲ. ಆಗ ಮೀಗರಾಗಿ 33,000 ಅಲಾಟ್ ಮಾಡಿದ್ರು ವಿಧಾನಸೌಧ ಕಟ್ಟಕ್ಕೆ. ಫಸ್ಟ್ 33,000. ಅದು ಕ್ರಮೇಣ ಯಾರು ಮುಖ್ಯಮಂತ್ರಿಗಳನ್ನ ಕೇಳೋದು, ಕ್ರಮೇಣ ಜಾಸ್ತಿ ಆಗ್ತಾನೆ ಇತ್ತು. ಈ ಇಂಜಿನಿಯರ್ಸ್ ಎಲ್ಲ ಭಯ, ಮುಖ್ಯಮಂತ್ರಿನ ಹೆಂಗ್ ಕ್ವಶನ್ ಕೇಳೋದು, ಭಯ. ಯಾರು ಜವಾಬ್ದಾರಿ ತಗೊಂತಾ ಇರ್ಲಿಲ್ಲ. ಮುಖ್ಯಮಂತ್ರಿಗಳು ಬಂದು ಹೇಳೋನು ಮಾಡೋರು. ಈ ಕೊನೆಗೆ ಏನಾಯ್ತು, ಅದು 1.86 ಕೋಟಿಗೆ ಹೋಯ್ತು. ಫಿನಿಶ್ ಆಗಕ್ಕೆ ಆಗಿನ ಕಾಲದಲ್ಲೇ ಫಿನಿಶ್ ಆಗಕ್ಕೆ ಕಂಪ್ಲೀಟ್ ಫಿನಿಶ್. ಅಂದ್ರೆ ಸರ್ ಇದು ಕಂಪ್ಲೀಟ್ ಪ್ಲಾನ್ ಅವ್ರದೇ, ಅಂದ್ರೆ ನನಗೆ ಬೇಕು ಅಂತೆಲ್ಲ ಕೆಂಗಲ್ ಹನುಮಂತಯ್ಯ. ಬಟ್ ಕೆಂಗಲ್ ಹನುಮಂತಯ್ಯ ಒಂದು ವ್ಯಕ್ತಿ, ಆ ವ್ಯಕ್ತಿಯ ಚಿತ್ರಣ ವಿಧಾನಸೌಧ. ಅದಕ್ಕೆ ಶ್ರಮ ಪಟ್ಟಿರೋದು. ಒಂದೊಂದು ದಿನಕ್ಕೂ 4:30 ಗಂಟೆಗೆ ದಿನವೂ ಕೂಡ ಬಂದು ಒಂದೊಂದು ಕಲ್ಲನ್ನು ಯಾವ ರೀತಿ ಇದೆ. ಒಂದಿನ ಏನ್ ಮಾಡ್ತಾನೆ, ಆ ಮೇಸ್ತ್ರಿ ಆ ಕಲ್ಲಿರೋ ಕಡೆ ಇಟ್ಟಿರಲ್ಲ, ಹೆಂಗೋ ಪ್ಲಾಸ್ಟ್ ಮಾಡ್ಬಿಡ್ತಾನೆ, ಬೇಡ ಆ ಮರುದಿನ ಬಂದು ಚೇಂಜ್ ಮಾಡಿರ್ತಾನೆ. ಆಮೇಲೆ ಇನ್ನೊಂದ್ ದಿನ ಜಲ್ಲಿ ಬಂದಿರಲ್ಲ ಸರಿಯಾದ ಟೈಮಿಗೆ, ರಾತ್ರಿಗೆ ಆ ಮೇಸ್ತ್ರಿಗೆ ಬಂದು ಹೇಳ್ತಾನೆ, ರಾತ್ರಿ ಎಷ್ಟರಲ್ಲಿ ನನಗೆ ಆ ಜಲ್ಲಿ ಇಲ್ಲ ಅಂದ್ರೆ ಕೆಲಸ ಹೋಗುತ್ತೆ ಅಂತ.
ಮುಖ್ಯಮಂತ್ರಿಗಳೇ ಹೇಳ್ತಾರೆ. ಮುಖ್ಯಮಂತ್ರಿನೇ ಹೇಳ್ತಾರೆ. ಅಂದ್ರೆ ಖುದ್ದು ಬಂದೆಲ್ಲ ನೋಡ್ತಿದ್ರು ಸರ್. ಖುದ್ದು ಸ್ಪಾಟ್ ಇನ್ಸ್ಪೆಕ್ಷನ್ ಪ್ರತಿಯೊಂದು ಇದಕ್ಕೆ ಇವತ್ತು ಗಟ್ಟಿ ಇರೋದು ವಿಧಾನಸೌಧ. ಖಂಡಿತ. ಆಮೇಲೆ ಇಂಟರ್ಲಾಕಿಂಗ್ ಹ್ಮ್. ಕಲ್ಲುಗಳು ಇಷ್ಟಿಷ್ಟು ದಪ್ಪ ಇದ್ದಾಗ ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಸಿಮೆಂಟ್ದಲ್ಲಮ್ಮ, ಇಂಟರ್ಲಾಕಿಂಗ್ ಸಿಸ್ಟಮ್. ಈಗಲೂ ವಿಧಾನಸೌಧಕ್ಕೆ ಹೋದಾಗ ನಾವು ಒಳಗಡೆ ಹೋದ್ರೆ ಒಂದ್ ರೀತಿ ಎನರ್ಜಿ. ಹೌದು, ಅದು ಇದ್ದೇ ಖಂಡಿತ ಅಲ್ವಾ ಸರ್? ಫೀಲ್ ಆಗೇ ಆಗುತ್ತೆ, ಮಾಡೋರಿಗೆ ಫೀಲ್ ಆಗೇ ಆಗುತ್ತೆ. ಆಮೇಲೆ ಪೂರ್ತಿ ಕಟ್ಟಡ ಪೂರ್ತಿ ಕಲ್ಲಿನ ಕಟ್ಟಡ ಅದನ್ನ, ಗ್ರಾನೈಟ್ ರಾಕ್, ಯಾವಾಗೂ ತಂಪಾಗಿರ್ತದೆ. ತಂಪಾಗಿರುತ್ತೆ. ಯಾವಾಗೂ ಎಷ್ಟು ತಂಪಾಗಿರ್ತದೆ. ಎಲ್ಲೂ ಒಂದ್ ಕಡೆ ಇದುವರೆಗೂ ಕೂಡ ಈ ಅರ್ಥಕ್ವಾಕ್ ಎಷ್ಟೇ ಆಗಿದ್ರು ಕೂಡ ಅರ್ಥಕ್ವಾಕ್ ಪ್ರೂಫ್. ಯಾಕೆ ಅಂದ್ರೆ ಬೆಟ್ಟದ ಮೇಲೆ ಇದೆ. ಆಮೇಲೆ ಅಲ್ಲಿ ಕಟ್ಟಿರತಕ್ಕಂತ ಕಟ್ಟಡ ಇದೆಯಲ್ಲ, ಅದ್ರ ಕೆಳಗಡೆ ದೊಡ್ಡ ಬಂಡೆ ಇದೆ, ಟೆಕ್ಟಾನಿಕ್ ರಾಕ್. ಇವತ್ತು ಕೂಡ ವಿಧಾನಸೌಧ ಏನೂ ಆಗಿಲ್ಲ. ಅಂದ್ರೆ ಇದಕ್ಕೂ ಕೋಬಾಲ್ಟ್ ಇದೆಯಲ್ಲ, ಕಬ್ಬನ್ ಪಾರ್ಕ್, ಇದು ಲಾಲ್ ಬಾಗ್ ಅಲ್ಲಿ ಒಂದು ಕೋಬಾಲ್ಟ್ ರಾಕ್ ಇದೆ, ಗೊತ್ತಾ? ಅದು ಅದ್ರ ಅಲ್ಲಿಗೂ ಇಲ್ಲಿಗೂ ಕನೆಕ್ಟೆಡ್ ಇದೆ. ಹೇಗೆ ಸರ್? ಅದು ಕನೆಕ್ಟೆಡ್ ಇದೆ, ಆ ಟೆಕ್ಟಾನಿಕ್ ಪ್ಲೇಟ್ ಕನೆಕ್ಟೆಡ್ ಇದೆ. ಆ ನಿಟ್ಟಿನಲ್ಲಿ ಸ್ಟಿಲ್ ವಿಧಾನಸೌಧ ಇಸ್ ಅರ್ಥಕ್ವಾಕ್ ಪ್ರೂಫ್ ಅಂತ ಘಂಟಾಘೋಷವಾಗಿ ಹೇಳ್ಬೋದು. ಅಂದ್ರೆ ಆ ಟೈಮ್ ಅಲ್ಲೇನೆ ಇಷ್ಟು ಅಡ್ವಾನ್ಸ್ಡ್ ಆಗಿ ಯೋಚನೆ ಮಾಡಿ ಮಾಡಿದ್ದಾರೆ. ಅವರ ಒಂದು ಹೇಗಿರ್ಬೇಕು ಅಂತ ವಿಷನರಿ, ಅದೊಂದು ವಿಷನರಿ. ಆಮೇಲೆ ಇನ್ನೊಂದು ಆ ಫ್ಯೂಚರ್ ಸಿಟಿ ಕಾನ್ಸೆಪ್ಟ್ ಇಟ್ಕೊಂಡು ಆ ಕಡೆ ಸುತ್ತು ಸಂವಿಧಾನದ ಕಾಂಪ್ಲೆಕ್ಸ್, ಎದುರುಗಡೆ ಏನು ಹೈಕೋರ್ಟ್, ಹೌದು. ಈಗ ಲೆಫ್ಟ್ ಸೈಡ್ ರಾಜಭವನ್, ಹಿಂದ್ಗಡೆ CID ಆಫೀಸ್, ಟೆಲಿಫೋನ್ ಡಿಪಾರ್ಟ್ಮೆಂಟ್, ಅದರಿಂದ KPSC, ಅದು ಅಟಾನಮಸ್ ಇನ್ಸ್ಟಿಟ್ಯೂಷನ್. ಈ ಕಡೆಗೆ ಬಂದ್ರೆ AGS ಆಫೀಸ್, ಇನ್ನು ಸ್ವಲ್ಪ ಮುಂದಕ್ಕೆ ಬಂದ್ರೆ AGS, MS ಬಿಲ್ಡಿಂಗ್. ಸುತ್ತಲೂ ಕೂಡ ವಿಧಾನಸೌಧ ಸುತ್ತಲೂ ಕೂಡ ಎಲ್ಲ ಗವರ್ಮೆಂಟ್ ಆಫೀಸ್, ಅಟಾನಮಸ್ ಇನ್ಸ್ಟಿಟ್ಯೂಷನ್. ಇಟ್ ಇಸ್ ಕಾಲ್ಡ್ ಸಂವಿಧಾನದ ಚೌಕಟ್ಟು ಅಂತಾನೆ ಹೇಳ್ತೀವಿ, ಕಾನ್ಸ್ಟಿಟ್ಯೂಷನಲ್ ಕಾಂಪ್ಲೆಕ್ಸ್ ಅಂತಾನೆ ಹೇಳ್ತೀವಿ. ಇದು ವಿಶೇಷ. ಸರ್, ಇದರ ಜೊತೆಗೆ ಅವಾಗ ಒಂದು ಈ ವಿಷಯ ಮುನ್ನೆಲೆಗೆ ಬರ್ತಾನೆ ಇರುತ್ತೆ. ಕೆಂಗಲ್ ಹನುಮಂತಯ್ಯನವರೇ ಮತ್ತೊಂದು ವಿಧಾನಸೌಧ ಮಾಡ್ಲಿಕ್ಕೆ ಮುಂದಾಗಿದ್ರು ಅಂತ, ಇದು ನಿಜಾನೇ ಸರ್? ಅಲ್ಲ, ಅವರು ಅದು ಕಲ್ಪನೆ ಇತ್ತು, ಆ ಪರಿಕಲ್ಪನೆಯನ್ನ ಜಾರಿಗೆ ತಂದಿದ್ದು ರಾಮಯ್ಯ ಕಾಲೇಜ್ ಇದೆಯಲ್ಲ, ಅವರು ಆತ್ಮೀಯ ಗೆಳೆಯರವ್ರಿಗೆ. ಕೆಂಗಲ್ ಹಾಕ್ತಾನೆ ರಾಜೀನಾಮೆ ಕೊಟ್ಟಿರ್ತಾರೆ, ರಾಜೀನಾಮೆ ಕೊಟ್ಟು ಆಟೋ ಅಲ್ಲಿ ಬಂದಿರ್ತಾರೆ, ಆಟೋಗೆ ಅವ್ರ ಮನೆಗೆ ಬಂದ್ಬಿಡ್ತಾರೆ. ಅಯ್ಯೋ, ಮಾನ್ಯ ಮುಖ್ಯಮಂತ್ರಿಗಳ ಆಟೋ ಅಲ್ಲಿ ಬಂದ್ಬಿಟ್ರಲ್ಲ, ಇದ್ ಯಾಕಪ್ಪ ಈ ತರ ಆಗೋಯ್ತು ಅಂತ ಹೇಳಿ ರಾತ್ರಿ ಹೋಗಿ ಅವ್ರ ಮನೆಗೆ ಹೋಗಿ ಮಾತಾಡಿ ಒಂದು ಅಂಬಾಸಿಡರ್ ಕಾರ್ ಕೊಡಿಸ್ತಾರೆ. ಕೆಂಗಲ್ ಹನುಮಂತಯ್ಯ ಬೇಡಪ್ಪ, ಬೇಡ, ಇಲ್ಲ ಸರ್, ನೀವು ಬರೋ ಪೆನ್ಷನ್ ಅಮೌಂಟ್ ಅಲ್ಲಿ ನನಗೆ ಸ್ವಲ್ಪ ಕೊಡಿ, 5,000 ಕೊಡಿ, ಪರವಾಗಿಲ್ಲ, ನೀವು ಮುಖ್ಯಮಂತ್ರಿ ಆಗಿರೋರು, ನೀವೀಗ ಓಡಾಡಬಾರ್ದು ಅಂತ ಕೆಂಗಲ್ ಹನುಮಂತಯ್ಯ ಆಟೋ ಅಲ್ಲಿ ಬಂದಿರ್ತಾರೆ. ಆಟೋ ಅಲ್ಲಿ ಬಂದಿರ್ತಾರೆ, ರಿಸೈನ್ ಆಗಿರುತ್ತೆ, ಆ ಪದವಿ ಕಳ್ಕೊಂಡಿರ್ತಾರೆ, ಆಟೋಲ್ ಬಂದಿರ್ತಾರೆ. ಇದನ್ನ ನೋಡಿ ಒಬ್ಬ ಅಭಿಮಾನಿಗೆ, ಅಲ್ಲ ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ, ಒಬ್ಬ ಅಭಿಮಾನಿ ಮುಖ್ಯಮಂತ್ರಿಗಳಾದವನು ಒಂದು ಆಟೋ ಅಂದ್ರೆ ಅಭಿಮಾನ ಇದ್ದಾಗ ಎಷ್ಟು ಇದಾಗತ್ತೆ ಅನ್ನೋದು ಇಲ್ಲಿ ನಾವು ತಿಳ್ಕೊಬೇಕು. ಸರ್, ನೀವು ಕಂಡಂತೆ ಕೆಂಗಲ್ ಹನುಮಂತಯ್ಯನವ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ನಾನು ನಿಜವಾಗೂ ಕೆಂಗಲ್ ಹನುಮಂತಯ್ಯ ಅವ್ರು ನೋಡಿಲ್ಲ. ಅವರ ಒಡನಾಟದಲ್ಲಿರತಕ್ಕಂತ ನನ್ನ ಗುರುಗಳಾಗಿರತಕ್ಕಂಥ CM ರಾಮಚಂದ್ರ ಅವ್ರ ಹತ್ರ ಒಡನಾಟ ಇತ್ತು. ಅವ್ರು ಸದಾ ಕಡೆ ನನಗೆ ಕಿವಿಗೆ ತುಂಬಿಸ್ತಾ ಇದ್ರು. ಆತನ ಕಮಿಟ್ಮೆಂಟು, ಆತನ ಯಾವ ರೀತಿ ಕೆಲಸ ಮಾಡ್ತಾ ಇದ್ರು, ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಇತ್ತು, ಆತ ವಿಧಾನಸೌಧಕ್ಕೆ ತನ್ನ ಇಡೀ ಜೀವನವನ್ನು ತ್ಯಾಗ ಮಾಡಿದ್ ಯಾವ ರೀತಿ ಇತ್ತು. ಆಮೇಲೆ ಅವ್ರ ಮೇಲೆ ಹೊಡಿಲಿಕ್ಕೆ ಅಂದ್ರೆ ಬಿಡಿ ಅಂದ್ರೆ ಈ ಪ್ರಿಸನರ್ಸ್ ನಾವು ತಗೊಂಡಿರ್ತೀವಿ, BD ಅಲವೆನ್ಸಸ್ ಕೊಡ್ಲಿಲ್ಲ ಅಂತ ಹೇಳಿ ಯಾರೋ ಒಬ್ಬ ಪ್ರಿಸನರು ಹೋಗಿ ಕಲ್ಲನ್ನು ತಗೊಂಡೋಗಿ ಯಾವ್ದೋ ಸ್ಟಿಕ್ ತಗೊಂಡು ಹೊಡಿಲಿಕ್ಕೆ ಹೋಗ್ಬಿಡ್ತಾನೆ. ಅದನ್ನ ಕಾಪಾಡ್ತಾನೆ. ಈ ದೊಡ್ಡಬಳ್ಳಾಪುರ ಯಾರೋ ಹೋಗಿ ಅವ್ರು ಅಪ್ಕೊಂಡು ಕಾಪಾಡ್ತಾರೆ. ಅದೊಂದು ಇನ್ಸಿಡೆಂಟ್, ಅದು ಒಂದು ರೋಚಕವಾಗಿರೋ ಇನ್ಸಿಡೆಂಟ್. ಅದ್ರಲ್ಲಿ ಎಸ್ಕೇಪ್ ಆಗ್ತಾರೆ ಕೆಂಗಲ್ ಹನುಮಂತ. ಏನಾಗಲ್ಲ ಆತನಿಗೆ, ಆತ ಫ್ರೆಂಡ್ ಬಂದು ಅಪ್ಕೊಂಡ್ಬಿಡ್ತಾನೆ, ಎಳ್ಕೊಂಡು ಹೋಗ್ಬಿಡ್ತಾನೆ. ಎಲ್ಲ ಬಂದು ಅವ್ನು ನೋಡುದು. ಒಬ್ಬ ಕೈದಿ ಆ ಕೆಲಸ ಮಾಡಿರ್ತಾನೆ. ಕೈದಿಗಳು ಈ ವಿಧಾನಸೌಧ ಕಟ್ಟಡಕ್ಕೆ ಬಹಳ ನೆರವು ಮಾಡ್ತಾರೆ. ಕೊನೆಯದಾಗಿ ಒಂದು 5,000 ಕೈದಿಗಳು, ಅವ್ರಿಗೆ ಬಿಡುಗಡೆ ಭಾಗ್ಯ ಸಿಗತ್ತೆ, ಅವ್ರು ಬಿಡುಗಡೆ ಆಗ್ತಾರೆ. ಅಂದ್ರೆ ವಿಧಾನಸೌಧ ಕಟ್ಟಿದಾಗ ಕೂಡ ಅವ್ರು ನೆರವು ಮಾಡಿದ್ರು ಕೂಡ ಅವ್ರಿಗೆ ಬಿಡುಗಡೆ ಭಾಗ್ಯ ಸಿಗತ್ತೆ ಅಂತ ಅರ್ಥ. ಸರ್, ಕೆಂಗಲ್ ಹನುಮಂತಯ್ಯನವರು ಸ್ಟ್ರಿಕ್ಟ್ ಇದ್ರ ಸರ್ ಮುಖ್ಯಮಂತ್ರಿ ಇದ್ದಾಗ? ಕೆಂಗಲ್ ಹನುಮಂತಯ್ಯ ಅವರು ಸ್ಟ್ರಿಕ್ಟ್ ಇದ್ರ ಮುಖ್ಯಮಂತ್ರಿಗಳಾಗಿದ್ದಾಗ? ಹೌದು, ಟೈಮ್ ಬಹಳ ಟೈಮ್. ಈಗ 10 ನಿಮಿಷ ಮುಂಚೆ ಬಂದ್ಬಿಡೋರು ಕಾರ್ಯಕ್ರಮಕ್ಕೆ. ಎಲ್ಲರೂ ಎದ್ದು ಏನಪ್ಪ ಬೇರೆ ಮುಖ್ಯಮಂತ್ರಿಗಳು ಲೇಟ್ ಆಗಿ ಬರೋರು, ತುಂಬಾ ಲೇಟ್ ಆಗಿ ಬರೋರು, ಎಲ್ಲ ಲೇಟ್ ಇದೆ. ಬಟ್ ಈ ಮುಖ್ಯಮಂತ್ರಿ ರೈಲ್ವೆ ಮಿನಿಸ್ಟರ್ ಆದಾಗ ಆ ಒಂದು ಪ್ರಿನ್ಸಿಪಲ್ ತಂದಿದ್ದು ರೈಲ್ ಟೈಮಿಂಗು ಇದೇ ಕಾನ್ಸೆಪ್ಟ್ ಇಂದಾನೆ.
ಇಲ್ಲಿ ಮುಖ್ಯಮಂತ್ರಿ ಆದ್ಮೇಲೆ ಅಲ್ಲಿ ರೈಲ್ವೆ ಮಿನಿಸ್ಟರ್ ಆಗ್ತಾರೆ, ಹಾ. ಹೌದಲ್ಲಮ್ಮ. ಹ್ಮ್. ಆಗ ರೈಲ್ವೆ ಟೈಮಿಂಗ್ ಕರೆಕ್ಟ್ ಆಗಿರ್ಬೇಕು ಅಂತ ಹೇಳಿ ಹ್ಮ್. ಆವಾಗ ಆ ಟೈಮ್ ತರ್ತಾರೆ, ಟೈಮ್ ಫ್ಯಾಕ್ಟರ್ ತರ, ಇಷ್ಟೇ ಸಮಯಕ್ಕೆ ಇಷ್ಟೇ ಟೈಮ್ಗೆ ಹ್ಮ್. ಹೋಗ್ಬೇಕು ಗಾಡಿ ಅಂತ. ಅದು ಫೇಮಸ್ ಆಗ್ಬಿಡುತ್ತೆ. ಹ್ಮ್. ಇವತ್ತು ಅಷ್ಟೇ ನಮ್ಮ ಹಳ್ಳಿ ಗಾಡಿಗಳು ರೈಲ್ ಟೈಮಿಂಗ್ಸ್ ರೈಲ್ ಟೈಮಿಂಗ್ಸ್ ಹೌದೌದು, ನಾನು ಕೇಳಿದ್ದೀನಿ. ಇಟ್ಸ್ ಅ ಫ್ಯಾಕ್ಟ್. ಸರ್, ಆನಂತರದಲ್ಲಿ ವಿಧಾನಸೌಧಕ್ಕೆ ಮತ್ತೆ ಬಂದ್ರೆ ವಾಸ್ತುಶಿಲ್ಪ ಕೂಡ ಬಹಳ ಗಮನ ವಾಸ್ತು ಸೆಳೆಯುತ್ತೆ. ಒಂದ್ ಕಡೆ ನಿಯೋ ಡ್ರಾವಿಡನ್ ಹೇಳಿದಾಗ ಹ್ಮ್. ನಿಯೋ ಡ್ರಾವಿಡನ್ ಫ್ಯೂಚರ್ ಏನು ಅಂತಂದ್ರೆ ದೊಡ್ಡ ಪಿಲ್ಲರ್, ಕೆಳಗಡೆ ಬಂದು ಸ್ಟ್ರಾಂಗ್ ಪಿಲ್ಲರ್ಸ್, ಹ್ಮ್. ಮೇಲ್ಗಡೆ ಬಂದು ಉದ್ದ ಪಿಲ್ಲರ್, ಅದ್ರ ಮೇಲೆ ಬಂದು ಚಿಕ್ಕ ಪಿಲ್ಲರ್. ಇದು ಹ್ಮ್. ನಿಯೋ ಡ್ರಾವಿಡಿಯನ್ ಸ್ಟೈಲ್. ಅದ್ರ ಮೇಲೆ ಈ ಸೂರ್ಯಕಾಂತಿ, ಸೂರ್ಯನ ಬೆಳಕು, ಸೂರ್ಯನ ಇದು ಕೆತ್ತನೆ ಮಾಡಿರ್ತಾರೆ. ಹ್ಮ್. ಅದು ನಿಯೋ ಡ್ರಾವಿಡಿಯನ್ ಆರ್ಟ್ ಒಂದು ಭಾಗ. ಆದ್ರೆ ಈ ಕಡೆ ನೀವು ಫ್ರಂಟ್ ಸೈಡ್ ಬಂದ್ರೆ ಈಸ್ಟರ್ನ್ ಸೈಡ್ ದೊಡ್ಡ ದೊಡ್ಡ ಪಿಲ್ಲರ್ಸ್ ಇದೆ ಗೊತ್ತಾ, ಗ್ರೀಕ್ ಮಾಡೆಲ್ ಪಿಲ್ಲರ್. ಹಾ. ಅದು 14 ಪಿಲ್ಲರ್ ಹೋಗಿರ್ಬೇಕು ನೀವು, ನಾನು ನೋಡಿದ್ದೀನಿ, 14 ಹೌದು. ಪಿಲ್ಲರ್ ಹಾ. ಮೇಲಿದೆ. ಅದು 2500 ಟನ್ ವೆಯ್ಟ್ ತಗೊಳುತ್ತೆ. 2500 ಟನ್ 500 ವೆಯ್ಟ್ ಟನ್ನು? ಅದು ತಗೊಳುತ್ತೆ ಮುಂದ್ಗಡೆ. ಹ್ಮ್, ಅದ್ರ ಹ್ಮ್, ಕೆಳಗಡೆ ಸ್ಟೆಪ್ಸ್ ಹೋಗಿದ್ರೆ ಸ್ಟೆಪ್ಸ್ ಹತ್ರ steps ಹತ್ರ. 45 ಸ್ಟೆಪ್ಸ್ ಹ್ಮ್. ಇದೆ. ಒಂದು ಸ್ಲೋಗನ್ ಬರ್ದಿದ್ದಾರೆ ವಿಧಾನಸೌಧಕ್ಕೆ, ಒಂದು ಟ್ಯಾಗ್ ಲೈನ್ ಇದೆ, ಸರ್ಕಾರದ ಕೆಲಸ ದೇವರ ಕೆಲಸ. ಈ ಪರಿಕಲ್ಪನೆ ಇಮಾಮ್ ಸಾಬ್ ಅಂತ ಹೇಳ್ತಾರೆ, ಜಗಳೂರ್ ಇಮಾಮ್ ಸಾಬ್. ಹ್ಮ್. ಆಗಿನ ಎಲ್ಲೋ ಲೀಡರ್ ಆಫ್ ಅಪೋಸಿಷನ್ ಅವರು. ಅವ್ರನ್ನ ಪ್ರತಿಯೊಬ್ಬರನ್ನು ವಿಧಾನಸೌಧ ಕಟ್ಟಡ ಕರಬೇಕಾದ್ರೆ ಹ್ಮ್. ಮಾನ್ಯ ಮುಖ್ಯಮಂತ್ರಿಗಳು ಅವ್ರೊಬ್ಬರೇ ಮೆರಿಲಿಲ್ಲ, ಎಲ್ಲರೂ ಎಲ್ಲ MLAಗಳನ್ನು ಹ್ಮ್. ಎಲ್ಲರೂ ಕೂಡ ಕರ್ಕೊಂಡೋಗಿ ತೋರಿಸಿ ಹ್ಮ್. ಅವ್ರಿಗೆ ಎಲ್ಲರ ಕಾನ್ಫಿಡೆನ್ಸ್ ಪಡೆದು ಆ ವಿಧಾನಸೌಧವನ್ನು ಕಟ್ಟಿದ್ರು. ಸ್ವಾಮಿ, ಈ ಜಾಗ ಖಾಲಿ ಇದೆ, ನಾನೇನ್ ಬರೀಲಿ ಅಂತ ಕೇಳ್ತಾರೆ ಹ್ಮ್. ಕೆಂಗಲ್ ಮತ್ತೆ ಜಗಳೂರ್ ಇಮಾಮ್ ಸಾಬ್ಗೆ. ಹಾ. ಆವಾಗ ಈಗ ನಮ್ಗೆ ಈಗಿನ ಪೊಲಿಟಿಷಿಯನ್ ಪ್ರಕಾರ ಆಗ ಹ್ಮ್. ಮೇಧಾವಿಗಳು ಎಲ್ಲ ಹೌದು. ಓದಿರೋ, ಆ ಸಂಪ್ರದಾಯ ಇರೋದು, ಸಂಸ್ಕಾರ ಇರೋದು, ಹ್ಮ್. ಓದಿರೋರು, ಜನಕ್ಕೋಸ್ಕರ ಮುಡಿಪಾಗಿಡೋರು. ಸರ್, ನೀವು ಯಾವಾಗೂ ದೈವದ ಬಗ್ಗೆ, ಆತ ದೈವ ಸಂಬಂಧಿ, ಹಾ. ದೇವ್ರ ಕೆಲಸ ಅಂತ ಹೇಳ್ತಾ ಹ್ಮ್. ಇರ್ತಾರಲ್ಲ, ಯಾಕೆ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹೇಳುವ? ಹೌದಪ್ಪ, ಕರೆಕ್ಟ್ ಆಗಿ ಆವಾಗ್ಲೇನೆ ಅದು ಬರ್ಸ್ತಾರೆ, ಸರ್ಕಾರದ ಕೆಲಸ ದೇವ್ರ ಅಂದ್ರೆ ಕೆಲ್ಸ. ಯಾವತ್ತೂ ಹ್ಮ್. ಅಷ್ಟೇ. ಈಗ ನೀನು ನಾನು ಕೆಲಸ ಮಾಡ್ತಾರೋ ಹೌದು, ದೇವ್ರ ದೇವ್ರ ಕೆಲಸನೇ, ಕೆಲ್ಸನೇ, ಹೌದು. ಹ್ಮ್. ಹೌದಲ್ಲಮ್ಮ. ಆ ನಿಟ್ಟಿನಲ್ಲಿ ಆ ಒಂದು ಪರಿಕಲ್ಪನೆ ಸರ್ಕಾರ ಟ್ಯಾಗ್ ಲೈನ್ ವಿಧಾನಸೌಧದ ಏನಾನ ಹ್ಮ್. ಇದ್ರೆ ಇದೆ. ಎಲ್ಲರೂ ನಗಾಡ್ತಾರೆ, ಅದ್ರ ಏನ್ ಮೀನಿಂಗ್ ಇದೆ ಗೊತ್ತಾಗ. ಹ್ಮ್. ಆದ್ರೆ ಒಬ್ಬ ಪ್ರಾಮಾಣಿಕವಾಗಿ ನಾವು ಮಾಡಿದಾಗ ನಿಜವಾಗ್ಲೂ ಪ್ರತಿಫಲ ಹ್ಮ್. ಸಿಗುತ್ತೆ. ಸರ್, ಸಾಕಷ್ಟು ಆಮೇಲೆ ಕಚೇರಿಗಳಲ್ಲಿ ಇದು ಇನ್ಸ್ಪಿರೇಷನ್ ಹೆಂಗ್ ಹ್ಮ್. ಬಂತು ಅಂದ್ರೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಲ್ಲಿ ಕ್ಯಾಪಿಟಲ್ ಹೌಸ್ ಅಲ್ಲಿ ವಿ ಟ್ರಸ್ಟ್ ಇನ್ ಗಾಡ್ ವಿ ಟ್ರಸ್ಟ್ ಇನ್ ಅಂತ ಗಾಡ್. ಕೆತ್ತನೆ ಮಾಡಿದ್ದಾರೆ. ವಿ ಟ್ರಸ್ಟ್ ಇನ್ ಇನ್ ಗಾಡ್. ಗಾಡ್. ಇದೆಲ್ಲ ಇದನ್ನ ಇನ್ಸ್ಪಿರೇಷನ್ ಆಗಿರುತ್ತೆ. ಹ್ಮ್. ಆ ನಿಟ್ಟಿನಲ್ಲಿ ಸರ್ಕಾರದ ಕೆಲಸ ಕೆಲಸ ದೇವರ ಕೆಲಸ. ಸರ್, ಸಾಕಷ್ಟು ಕಚೇರಿಗಳಲ್ಲಿ, ಶಾಲೆಗಳಲ್ಲೂ ಕೂಡ ಲೈನ್ ನ ಹಾಕಿರ್ತಾರೆ, ನಿಜ. ಸರ್ಕಾರಿ ಕೆಲಸ ದೇವರ ಕೆಲಸ ಹೌದು. ಅನ್ನೋ ರೀತಿಯಲ್ಲಿ. ಹೌದು, ಸರ್, ನಿಜ. ಯು ಆರ್ ರೈಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.